ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿನ ಶಾಖದಿಂದ ಉಪಶಮನ ನೀಡುವ ಗುಣಗಳಿರುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಬೆಣ್ಣೆಹಣ್ಣು, ಬಿ ಏಪ್ರಿಕಾಟ್, ಸಿ ಕಿವಿ, ಡಿ ಬ್ರೆಡ್ ಫ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಕಾಟ್. ಏಪ್ರಿಕಾಟ್ನಲ್ಲಿ ದೇಹದಲ್ಲಿನ ಶಾಖದಿಂದ ಉಪಶಮನ ನೀಡುವ ಗುಣಗಳಿವೆ. ಇದರ ಉರಿಯೂತದ ಗುಣಲಕ್ಷಣಗಳು ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ. ಏಪ್ರಿಕಾಟ್ಗಳಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಹಾಗೂ ಫೈಟೋನ್ಯೂಟ್ರಿಯೆಂಟ್ಗಳು ಅಧಿಕವಾಗಿವೆ. ಇವು ಚರ್ಮವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ಏಪ್ರಿಕಾಟ್ಗಳು ಕ್ಯಾರೋಟಿನಾಯ್ಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಸಂಯುಕ್ತಗಳಲ್ಲಿ ಸಮೃದ್ಧವಾಗಿವೆ. ಇದು ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಎರಡು ಅಂಗೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ನಿದ್ದೆ ಕಡಿಮೆ, ಬಿ ದಣಿವು ನಿಯಂತ್ರಣ, ಸಿ ರಕ್ತ ಪರಿಚಲನೆ, ಡಿ ಶಾಖ ಉತ್ಪತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಪರಿಚಲನೆ. ಎರಡು ಕೈಗಳನ್ನು ಉಜ್ಜುವುದು ನಮ್ಮ ಕಣ್ಣುಗಳಿಗೆ ಪ್ರಯೋಜನಕಾರಿಯಾಗಿದೆ. ವಾಸ್ತವವಾಗಿ ಅಂಗೈಗಳ ಉಷ್ಣತೆಯು ಕಣ್ಣುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಕಣ್ಣುಗಳ ಸುತ್ತ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ದಣಿದ ಕಣ್ಣುಗಳು ಸಹ ಪರಿಹಾರವನ್ನು ಅನುಭವಿಸುತ್ತವೆ. ಇದಕ್ಕಾಗಿ ನಿಮ್ಮ ಕೈಗಳನ್ನು ಮೊದಲು ನಿಧಾನವಾಗಿ ಉಜ್ಜಿಕೊಳ್ಳಿ ಮತ್ತು ನಂತರ ಕ್ರಮೇಣ ವೇಗವನ್ನು ಹೆಚ್ಚಿಸಿ. ನಿಮ್ಮ ಕೈಗಳು ಸ್ವಲ್ಪ ಬೆಚ್ಚಗಿರುವಾಗ ಅವುಗಳನ್ನು ನಿಮ್ಮ ಕಣ್ಣುಗಳ ಮೇಲೆ 30 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಕಣ್ಣುಗಳ ಕಾಂತಿ ಹೆಚ್ಚುವುದಲ್ಲದೆ ದೃಷ್ಟಿ ಚುರುಕುಗೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿಯಾಗಿದ್ದ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಸಿಮ್ಲಾ, ಬಿ ಜೈಪುರ್, ಸಿ ಬೆಂಗಳೂರು, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಮ್ಲಾ. ಇಂದು ಸಿಮ್ಲಾ ಪ್ರಸಿದ್ಧ ಗಿರಿಧಾಮ ಮತ್ತು ಪ್ರವಾಸಿ ತಾಣವಾಗಿದೆ. ತಂಪಾದ ಹವಾಮಾನ ಮತ್ತು ಸುಂದರವಾದ ದೃಶ್ಯಾವಳಿಗಳಿಗಾಗಿ ಅನೇಕ ಜನರು ಭೇಟಿ ನೀಡುತ್ತಾರೆ. ಕಲ್ಕತ್ತಾದ ಬಿಸಿಯನ್ನು ತಪ್ಪಿಸಲು ಬ್ರಿಟಿಷ್ ಅಧಿಕಾರಿಗಳು ಸಿಮ್ಲಾಗೆ ಹೋದರು. ಗಿರಿಧಾಮದ ತಂಪಾದ ಹವಾಮಾನವು ಬೇಸಿಗೆಯಲ್ಲಿ ಜನಪ್ರಿಯ ಪಾರು ಮಾಡಿತ್ತು. ಸಿಮ್ಲಾ ಬ್ರಿಟಿಷ್ ಮತ್ತು ಭಾರತೀಯ ನಾಯಕರಿಗೆ ಪ್ರಮುಖ ನಗರವಾಗಿತ್ತು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಇಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಸಿಮ್ಲಾ ಆಗಸ್ಟ್ 15, 1947ರಂದು ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿಯಾಯಿತು. ಇದು ಭಾರತಕ್ಕೆ ಸ್ವತಂತ್ರ ದೊರೆತ ನಂತರ ಮತ್ತು ಬ್ರಿಟಿಷರು ತೊರೆದ ನಂತರ ಸಂಭವಿಸಿತು. ಈ ಸಂಕ್ಷಿಪ್ತ ಬದಲಾವಣೆಯು ಭಾರತ ಸ್ವತಂತ್ರವಾದಾಗ ಅಧಿಕಾರದ ವರ್ಗಾವಣೆಯ ಭಾಗವಾಗಿತ್ತು. ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯವನ್ನು ಸೂಚಿಸಿತು. ನಾಲ್ಕನೇ ಪ್ರಶ್ನೆ, ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಯಾವ ಒಂದು ಹಣ್ಣು ಸಾಕು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಪರಂಗಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪರಂಗಿ. ಪಪ್ಪಾಯಿಯಲ್ಲಿ ಪೆಪೈನ್ ಎಂಬ ಜೀರ್ಣಕಾರಿ ಕಿಣ್ವವಿದ್ದು ಇದು ಪ್ರೋಟೀನ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಅಜೀರ್ಣ, ಉಬ್ಬಸ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಪಪ್ಪಾಯಿಯಲ್ಲಿ ಫೈಬರ್ ಕೂಡ ಸಮೃದ್ಧವಾಗಿದೆ. ಇದು ನಿಯಮಿತ ಕರುಳಿನ ಚಲನೆಗೆ ಸಹಕರಿಸುತ್ತದೆ. ಇದರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿರುವುದರಿಂದ ಅದು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಿಳಿ ರಕ್ತ ಕಣಗಳ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ. ಇದರಲ್ಲಿರುವ ಕ್ಯಾರೋಟಿನಾಯ್ಡ್ಗಳು ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ತಡೆಯುತ್ತದೆ. ನಿಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಏರುಪೇರಾಗದಂತೆ ಪಪ್ಪಾಯಿ ನಿಯಂತ್ರಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಪಪ್ಪಾಯಿ ಉಪಯುಕ್ತ ಹಣ್ಣಾಗಿದೆ. ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ. ಚರ್ಮ ಮತ್ತು ಕಣ್ಣಿಗೆ ಒಳ್ಳೆಯದು. ತೂಕ ಮತ್ತು ಜಲಸಂಚಯನವನ್ನು ಸುಗಮಗೊಳಿಸುತ್ತದೆ. ಆರೋಗ್ಯವನ್ನು ಬೆಂಬಲಿಸುತ್ತದೆ. ಐದನೇ ಪ್ರಶ್ನೆ, ಚಿಕ್ಕು ಅಥವಾ ಸಪೋಟ ಹಣ್ಣನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಚಿಕ್ಕು, ಬಿ ಸಪೋಡಿಲ್ಲ, ಸಿ ಸಪೋಟ, ಡಿ ಪ್ಲಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಪೋಡಿಲ್ಲ. ಚಿಕ್ಕುವನ್ನು ಇಂಗ್ಲಿಷ್ನಲ್ಲಿ ಸಪೋಡಿಲ್ಲ ಎಂದು ಕರೆಯಲಾಗುತ್ತದೆ. ಭಾರತದ ಕೆಲವು ಭಾಗಗಳಲ್ಲಿ ಇದನ್ನು ಸಪೋಟ ಎಂದು ಕರೆಯುತ್ತಾರೆ. ಸಪೋಡಿಲ್ಲ ದಕ್ಷಿಣ ಮೆಕ್ಸಿಕೋ, ಮಧ್ಯ ಅಮೆರಿಕ ಮತ್ತು ಕೆರಬಿಯನ್ಗೆ ಸ್ಥಳೀಯವಾಗಿದೆ.
ನಂತರ ಇದನ್ನು ಭಾರತ ಮತ್ತು ಇತರ ಉಷ್ಣವಲಯದ ದೇಶಗಳಿಗೆ ಪರಿಚಯಿಸಲಾಯಿತು. ಅಲ್ಲಿ ಹವಾಮಾನವು ಅದರ ಬೆಳವಣಿಗೆಗೆ ಸೂಕ್ತವಾಗಿದೆ. ಕಾಲಾನಂತರದಲ್ಲಿ ಚಿಕ್ಕು ಭಾರತೀಯ ಮಾರುಕಟ್ಟೆಗಳು ಮತ್ತು ಮನೆ ತೋಟಗಳಲ್ಲಿ ಜನಪ್ರಿಯ ಹಣ್ಣಾಗಿದೆ. 6ನೇ ಪ್ರಶ್ನೆ, ಮೊಣಕಾಲಿನ ಕೀಲುಗಳಿಗೆ ಸದ್ದಿಲ್ಲದೆ ಹಾನಿ ಮಾಡುವ ನಮ್ಮ ದೈನಂದಿನ ಅಭ್ಯಾಸ ಯಾವುದು? ಆಪ್ಷನ್ಸ್ ಎ ಕುಳಿತುಕೊಳ್ಳುವುದು, ಬಿ ಕಳಪೆ ಭಂಗಿ, ಸಿ ಪಾದರಕ್ಷೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಲಿಸದೆ ದೀರ್ಘಕಾಲದ ತನಕ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವುದು ಸ್ನಾಯುಗಳನ್ನು ಗಟ್ಟಿಯಾಗಿಸುತ್ತದೆ. ರಕ್ತ ಪರಿಚಲನೆ ನಿಧಾನಗೊಳಿಸುತ್ತದೆ. ಇದು ಕೀಲುಗಳಿಗೆ ಹಾನಿ ತರಬಹುದು. ನಡೆಯುವಾಗ ಅಥವಾ ನಿಂತಿರುವಾಗ ಕಳಪೆ ಭಂಗಿಯು ಕೀಲುಗಳಿಗೆ ಉತ್ತಮವಲ್ಲ. ಜಡಜೀವನ ಶೈಲಿಯು ಮೊಣಕಾಲುಗಳನ್ನು ಬೆಂಬಲಿಸುವ ಸ್ನಾಯುಗಳನ್ನು ದುರ್ಬಲಗೊಳಿಸಬಹುದು. ಅಧಿಕ ತೂಕ ಅಥವಾ ಸ್ಥೂಲಕಾಯ ಮೊಣಕಾಲಿನ ಕೀಲುಗಳ ಮೇಲಿನ ಒತ್ತಡ ಹೆಚ್ಚಿಸುತ್ತದೆ. ಹೈ ಹೀಲ್ಸ್ ಅಥವಾ ಸವೆದ ಬೂಟುಗಳಂತಹ ಸಾಕಷ್ಟು ಬೆಂಬಲವನ್ನು ನೀಡದ ಪಾದರಕ್ಷೆಗಳು ಕೀಲುಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು. 7ನೇ ಪ್ರಶ್ನೆ, ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಕಚ್ಚುವ ಹಾವು ಯಾವುದು? ಆಪ್ಷನ್ಸ್ ಎ ಕೊಳಕು ಮಂಡಲ, ಬಿ ಫಿಟ್ ವೈಫರ್, ಸಿ ಝೀಬ್ರಾ ಸ್ಪಿಟ್ಟಿಂಗ್, ಡಿ ನಾಗರ ಹಾವು. ಸರಿಯಾದ ಉತ್ತರ ಆಪ್ಷನ್ ಬಿ ಪಿಟ್ ವೈಪರ್. ಮಲಬಾರ್ ಪಿಟ್ ವೈಪರ್ ಹಾವು ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುತ್ತವೆ. ಈ ಹಾವುಗಳು ರಾತ್ರಿಯಲ್ಲಿ ಬೇಟೆ ನಡೆಸುತ್ತವೆ. ಕಚ್ಚಿದರೆ 15 ದಿನಗಳ ಯಾತನೆ, ಔಷಧಿ ಇಲ್ಲ. ಈ ಹಾವುಗಳು ನೋಡಲು ಎಷ್ಟು ಸುಂದರವೋ ಅಷ್ಟೇ ಭಯಾನಕ ಕೂಡ. ರಾತ್ರಿ ವೇಳೆ ಕಚ್ಚುವ ಇವುಗಳ ವಿಷ ಜೀವ ಹೀರದಿದ್ದರೂ ಜೀವ ಹಿಂಡಿ ಬಿಡುತ್ತವೆ. ಇದು ಕಡಿದು ಸತ್ತವರು ಇಲ್ಲ. ಆದರೆ 15 ದಿನಗಳ ಯಮಯಾತನೆ ಯಾರಿಗೂ ಬೇಡ. ಕಚ್ಚಿದ ಜಾಗ ನಂಜಾಗಿ ಊದಿಕೊಳ್ಳುವ ಸಾಧ್ಯತೆ ಹೆಚ್ಚು. ಅಲ್ಲದೆ ಇದಕ್ಕೆ ಔಷಧಿಯೂ ಇಲ್ಲ. ದಿನಪೂರ್ತಿ ಮೈಗಳ್ಳನಂತೆ ಬಿದ್ದುಕೊಳ್ಳುವ ಇದು ರಾತ್ರಿ ಹೊತ್ತು ಉಮೇದಿಯಿಂದ ಸರಬರ ಓಡಾಟ, ಬೇಟೆ ಎಲ್ಲವನ್ನೂ ಮಾಡುತ್ತದೆ. 8ನೇ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವುದು ಸಂಜೀವಿನಿ ಇದ್ದಂತೆ? ಆಪ್ಷನ್ಸ್ ಎ ಹಲಸಿನ ಬೀಜ, ಬಿ ಬೂದುಗುಂಬಳ, ಸಿ ಬಾಳೆಕಾಯಿ, ಡಿ ಸುವರ್ಣಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಕಾಯಿ. ಬಾಳೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಹಲವಾರು ಪ್ರಯೋಜನಗಳಿವೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿಡುವುದಲ್ಲದೆ ಹಸಿವು ಮತ್ತು ತೂಕವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಮಧುಮೇಹ ರೋಗಿಗಳಿಗೂ ಸಹ ಇದು ಸಂಜೀವಿನಿ ಇದ್ದಂತೆ. ನಿಯಮಿತ ಪ್ರಮಾಣದಲ್ಲಿ ತಿಂದರೆ ಸುಲಭವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಹೊಟ್ಟೆಗೆ ಸಂಬಂಧಿಸಿದ ಮಲಬದ್ಧತೆ, ಪೈಲ್ಸ್ ಅನ್ನು ಕಡಿಮೆ ಮಾಡಲು ಸಹ ಬಾಳೆಕಾಯಿ ಸಹಾಯ ಮಾಡುತ್ತದೆ. ಇನ್ನು ಹೊಟ್ಟೆಯ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಬಾಳೆಕಾಯಿ ಸಹಾಯಕ. ಈ ಬಾಳೆಕಾಯಿ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವ ಫೈಬರ್ ಅನ್ನು ಹೊಂದಿರುತ್ತದೆ. ಜೊತೆಗೆ ಇದು ಹೃದಯ ಮತ್ತು ಚರ್ಮವನ್ನು ಆರೋಗ್ಯವಾಗಿರಿಸುತ್ತದೆ. 9ನೇ ಪ್ರಶ್ನೆ, ಮುಸಲ್ಮಾನರು ಹಂದಿ ಮಾಂಸವನ್ನು ಸೇವಿಸದಿರಲು ಕಾರಣವೇನು? ಆಪ್ಷನ್ಸ್ ಎ ಧಾರ್ಮಿಕ ನಂಬಿಕೆ, ಬಿ ಅಶುದ್ಧ ಪ್ರಾಣಿ, ಸಿ ಸಾಂಸ್ಕೃತಿಕ ಕಾರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಂದಿ ಮಾಂಸ ಸೇವನೆ ನಿಷೇಧದ ಹಿಂದೆ ಭಾರೀ ಧಾರ್ಮಿಕ ಕಾರಣ ಮಾತ್ರವಲ್ಲದೆ ಸಾಂಸ್ಕೃತಿಕ ಕಾರಣವೂ ಇದೆ. ಮುಸ್ಲಿಂ ಸಮಾಜದಲ್ಲಿ ಹಂದಿಗಳನ್ನು ಅಶುದ್ಧ ಪ್ರಾಣಿಯಾಗಿ ನೋಡಲಾಗುತ್ತದೆ. ಅದರ ಸೇವನೆ ಶಿಸ್ತು ಮತ್ತು ಜೀವನದಲ್ಲಿ ಧಾರ್ಮಿಕ ನಂಬಿಕೆಯ ಬದ್ಧತೆಯನ್ನು ಮುರಿದಂತೆ ಎಂದು ಅವರು ಭಾವಿಸುತ್ತಾರೆ. ಹಂದಿ ಮಾಂಸ ಸೇವನೆಯನ್ನು ಮುಸ್ಲಿಂ ಕುಟುಂಬಗಳು ಬಹಳ ಗಂಭೀರವಾಗಿ ಪರಿಗಣಿಸುತ್ತವೆ. ಹಂದಿ ಮಾಂಸ ತಿನ್ನದಿರುವುದು ವೈಯಕ್ತಿಕ ನಂಬಿಕೆಯ ವಿಷಯವಲ್ಲ, ಸಮುದಾಯದ ಏಕತೆ ಮತ್ತು ಗುರುತಿಗೆ ಸಂಬಂಧಿಸಿದೆ ಎಂದು ಅವರು ಭಾವಿಸುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.